ಪ್ರಜ್ವಲ್ ಪೆನ್ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿರುವಿನ ಮೇಲೆ ತಿರುವು ಸಿಗ್ತಾ ಇದೆ ಒಂದು ಕಡೆ, ಮತ್ತೊಂದು ಕಡೆ ಇದೇ ವಿಚಾರಕ್ಕೆ ರಾಜಕೀಯ ಜಟಾಪಟಿ ಕೂಡ ಮುಂದುವರೆದಿದೆ. ಪ್ರಜ್ವಲ್ ಪ್ರಕರಣ ಸಿಬಿಐಗೆ ವಹಿಸಲು ಬಿಜೆಪಿ ಆಗ್ರಹ. ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯನವರು ಹಿಗ್ಗಾಮುಗ್ಗಾ ವಾಗ್ದಾಳಿ ನಡೆಸಿದ್ದಾರೆ. ಸಿಬಿಐಗೆ ಕೊಡಿ ಅನ್ನೋದಕ್ಕೆ ಯಾವ ನೈತಿಕತೆ ಇದೆ ಬಿಜೆಪಿಗೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ನಮ್ಮ ಪೊಲೀಸರ ಮೇಲೆ ನಂಬಿಕೆ ಇಲ್ವಾ ಬಿಜೆಪಿಗರಿಗೆ? ಬಿಜೆಪಿಯವರಿಗೆ ಸುಳ್ಳು ಆರೋಪ ಮಾಡೋದೇ ಕಸುಬಾಗ್ಬಿಟ್ಟಿದೆ. ದೇವರಾಜೇಗೌಡ ಬಂಧಿಸಿರೋದು ಸಂತ್ರಸ್ತೆಯ ದೂರಿನ ಮೇರೆಗೆ. ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯನವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸಿಬಿಐಗೆ ಕೊಡಿ ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣವನ್ನ ಅಂತ ಹೇಳಿ ಬಿಜೆಪಿ ನಾಯಕರುಗಳು ಹೇಳ್ತಾ ಇದ್ರಲ್ಲ, ಅದಕ್ಕೆ ತಿರುಗೇಟನ್ನು ಕೂಡ ಕೊಟ್ಟಿದ್ದಾರೆ. ನಮ್ಮ ಪೊಲೀಸ್ನವ್ರ ಕೈಲಿ ಮಾಡಿಸ್ತಾ ಇದ್ದೀವಿ. ನಮಗೆ ಪೊಲೀಸ್ನವ್ರ ಬಗ್ಗೆ, ನಮ್ಮ ಪೊಲೀಸ್ನವ್ರ ಬಗ್ಗೆ ಸಂಪೂರ್ಣ ನಂಬಿಕೆ ಇದೆ, ವಿಶ್ವಾಸ ಇದೆ. ಅವರು ಕೂಡ ದಕ್ಷರಾಗಿದ್ದಾರೆ ನಮ್ಮ ಪೊಲೀಸ್ನವರು. ಅದರಿಂದ ಅವರು ಕೇಳ್ತಕ್ಕಂಥ ಡಿಮ್ಯಾಂಡ್ ಇದೆಯಲ್ಲ, ಅದು ಒಂದು ಕಾಲದಲ್ಲಿ ಏನು ಹೇಳಿದ್ರು ಗೊತ್ತಾ ನಿಮಗೆ? ಬಿಜೆಪಿಯವರು ಕರಪ್ಷನ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್, ಕರಪ್ಷನ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ನಂಬರ್ 1. ನಂಬರ್ 2, 83ರಿಂದ ಅಲ್ಲ 2008ರಿಂದ 83ವರೆಗೆ ಯಾವತ್ತಾರು ಒಂದು ನಾವು ಎಷ್ಟು ಸಾರಿ ಕೇಳಿದ್ದೀವಿ ಸಿಬಿಐ ಕೊಡಿ ಅಂತ, ಒಂದಾರು ಕೊಟ್ಟಿದ್ದಾರ? ಮತ್ತೆ ಅವ್ರಿಗೆ ಯಾವ ನೈತಿಕತೆ ಇದೆ? ಸಿಬಿಐ ಕೊಡಿ. ನಮ್ಮ ಪೊಲೀಸ್ನವ್ರ ಮೇಲೆ ಯಾಕೆ ನಂಬಿಕೆ ಇಲ್ಲ ಅವ್ರಿಗೆ? ನನಗೆ ಸಿಬಿಐ ಮೇಲೆ ನಂಬಿಕೆ ಇಲ್ಲ ಅಂತಲ್ಲ, ಸಿಬಿಐ ಕೊಡೋ ಅಂತ ಕೇಸ್ಗಳು ಕೊಡೋಣ. ನಾನು ಹಿಂದೆ ಮಿನಿಸ್ಟರ್ ಇರುವಾಗ, ಚೀಫ್ ಮಿನಿಸ್ಟರ್ ಇರುವಾಗ 7 ಕೇಸ್ಗಳು ಕೊಟ್ಟಿದ್ದೆ. ಯಾವುದು ಕನ್ವಿಕ್ಷನ್ ಆಗಲಿಲ್ಲ. ಹಾಗಂತೇಳಿ ಸಿಬಿಐ ಮೇಲೆ ನಂಬಿಕೆ ಇಲ್ಲ ಅಂತಲ್ಲ, ನನಗೆ ಸಿಬಿಐ ಮೇಲೂ ನಂಬಿಕೆ ಇದೆ. ಅದು ಒಂದು ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ. ಅವರ್ ಪೊಲೀಸ್ SIT ಇಸ್ ಆಲ್ಸೋ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ. ನಮ್ಮ ಪೊಲೀಸ್ನವ್ರ ಕಲೆ ಮಾಡಿಸ್ತೀವಿ. ನಮ್ಮ ಪೊಲೀಸ್ ಇದು ಸಿಎಂ ಸಿದ್ದರಾಮಯ್ಯನವರ ಮಾತು. ಬಿಜೆಪಿಯ ನಾಯಕರುಗಳು ಮತ್ತು JDSನ ನಾಯಕರಿಗೆ ಹೇಳ್ತಾ ಇರುವಂತಹದ್ದು, ನಿಷ್ಪಕ್ಷಪಾತವಾಗಿ ತನಿಖೆ ಆಗ್ತಾ ಇಲ್ಲ SIT ಇಂದ, ಒಂದು ಆಂಗಲ್ನಲ್ಲಿ ಮಾತ್ರ ಹೋಗ್ತಾ ಇದ್ದಾರೆ, ಕೆಲವನ್ನ ರಕ್ಷಣೆ ಮಾಡುವಂತಹ ಕೆಲಸ ಆಗ್ತಾ ಇದೆ, ಹಾಗಾಗಿ ಸಿಬಿಐಗೆ ವಹಿಸಬೇಕು, ಅಲ್ಲಿ ಸತ್ಯಾಸತ್ಯತೆ ಹೊರಬರುತ್ತೆ, SIT ಮೇಲೆ ನಮ್ಮ ನಂಬಿಕೆ ಇಲ್ಲ ಅನ್ನುವ ಅರ್ಥದಲ್ಲಿ ಮಾತನಾಡ್ತಾ ಇದ್ರು. ಅವರ ಹೇಳಿಕೆಗೆ ಇವತ್ತು ಸಿಎಂ ಸಿದ್ದರಾಮಯ್ಯನವರು ತಿರುಗೇಟನ್ನು ಕೊಟ್ಟಿದ್ದಾರೆ.